ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ತೆ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಈ ಪರ್ಟಿಕ್ಯುಲರ್ ಆಗಿ ನಾವು 2025 ಮುಗಿಸ್ಕೊಂಡು 26 ಹೊಸ ಆಂಗ್ಲನಾಮ ವರ್ಷಕ್ಕೆ ಕ್ಯಾಲೆಂಡರ್ ಬದಲಾಯಿಸ್ತಾ ಇದ್ದೇವೆ. ಅದಕ್ಕೆ ಮುಂಚೆ ನಾವು ಶ್ರೀ ಮಹಾವಿಷ್ಣುವಿನ ಅನುಗ್ರಹಕ್ಕೋಸ್ಕರ ನೋಡಿ, ವರ್ಷದ ಕೊನೆಯಲ್ಲಿ ನಿಮ್ಮ ಜೀವನ ಅದ್ಭುತವಾಗಿರಲಿ ಅಂತ ಶ್ರೀ ಮಹಾವಿಷ್ಣು ಮುಕ್ಕೋಟಿ ಏಕಾದಶಿಯನ್ನು ಈ 2025 ಡಿಸೆಂಬರ್ 30 ಮಂಗಳವಾರದಂದು ಮುಕ್ಕೋಟಿ ಏಕಾದಶಿ ಬಂದಿದೆ. ಗ್ರಹ ದೋಷಗಳ ನಿವಾರಣೆಗೋಸ್ಕರ ಆಗಿರಬಹುದು, ಅಥವಾ ಜೀವನದಲ್ಲಿ ಸಾಲದ ಸಮಸ್ಯೆಗಳಾಗಿರಬಹುದು, ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ವೈವಾಹಿಕ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಈ ವಿವಾಹಗಳಿಗೆ ಅತಿ ಬೇಗ ಬರಬೇಕಂದ್ರೂ ಕೂಡ ಈ ಡಿಸೆಂಬರ್ 30 ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ ಅಂತ ಹೇಳ್ತೀವಿ. ಉತ್ತರ ದ್ವಾರ ದರ್ಶನವನ್ನು ಪಡೆಯೋದರಿಂದ ನಮ್ಮ ಈತಿ ಬಾಧೆಗಳು, ಅಂದರೆ ಕಲಿಯುಗದಲ್ಲಿ ನಮಗೆ ಆವರಿಸಿಕೊಂಡಿರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಮಸ್ತ ಕನ್ನಡ ಜನತೆ ವೀಕ್ಷಕರು ಎಲ್ಲರೂ ಕೂಡ ನಾಳೆ ಶ್ರೀ ಮಹಾವಿಷ್ಣುವಿನ ವೆಂಕಟೇಶ್ವರ ಸ್ವಾಮಿಯ ಅವತಾರವನ್ನಾದರೂ, ಶ್ರೀರಾಮಾವತಾರವನ್ನಾಗಿರಬಹುದು, ನೃಸಿಂಹ ಅವತಾರವನ್ನಾಗಿರಬಹುದು, ನಾಳೆ ಉತ್ತರ ದ್ವಾರ ದರ್ಶನ ಮುಖಾಂತರ ವೈಕುಂಠವಾಸ ಶ್ರೀನಿವಾಸನ ದರ್ಶನ ಮಾಡಿಕೊಂಡರೆ ಈ ದಿನ ತುಂಬ ಕಟ್ಟುನಿಟ್ಟಾಗಿರುವಂತಹ ಕೆಲವೊಂದು ಔಪಚಾರಿಕಗಳಿಂದ ಈ ಉಪವಾಸ ಆಗಿರಬಹುದು, ಅಥವಾ ಈ ದಿನ ನೀವು ಮಾಡುವಂತಹ ದೈವ ದರ್ಶನಗಳಾಗಿರಬಹುದು, ದೈವ ನಾಮಸ್ಮರಣೆಯಾಗಿರಬಹುದು, ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಪಠನೆ ಮಾಡುವುದರಿಂದ ಸಾಕಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ, ಮುಕ್ಕೋಟಿ ಏಕಾದಶಿ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ, ದ್ವಾದಶ ರಾಶಿಗಳಿಗೆ ಈ ಜನವರಿ ಮಾಸ, ಹೊಸ ಮಾಸದಲ್ಲಿ ಯಾವ ರೀತಿ ಗ್ರಹಗಳ ಅನುಕೂಲತೆ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ, ಯಾವ ಪರಿಹಾರಗಳನ್ನು ಮಾಡಿದರೆ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ದ್ವಾದಶ ರಾಶಿಗಳಲ್ಲಿ ಈ ರಾಶಿ ಚಕ್ರದಲ್ಲಿ ದಶಮಚಕ್ರ, ಕರ್ಮಚಕ್ರ ಆಗಿರುವಂತಹ ಈ 10ನೇ ರಾಶಿಯಾಗಿರುವಂತಹ ಮಕರ ರಾಶಿ ಜಾತಕರಿಗೆ ಜನವರಿ ಮಾಸದಲ್ಲಿ ಯಾವ ರೀತಿ ಅನುಕೂಲ ಇದೆ ಅಂತ ನೋಡುವುದಾದರೆ, ಸ್ವಾಭಾವಿಕವಾಗಿ ತೃತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮರು ಯೋಗಕಾರಕವಾಗಿದ್ದಾರೆ, ಯೋಗವಾಗಿ ಫಲಗಳನ್ನು ನೀಡ್ತಾ ಇದ್ದಾರೆ. ಇನ್ನು ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಯೋಗಕಾರಕನಾಗಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಮಕರ ರಾಶಿಯಲ್ಲೇ ಗುರು ಬಲಹೀನರಾಗಿರೋದ್ರಿಂದ ಇವರಿಗೆ ಸ್ವಾಭಾವಿಕವಾಗಿ ಗುರುಬಲ ಅನ್ನೋದು ಕಮ್ಮಿ ಇರುತ್ತೆ. ಇನ್ನು ಈ ಮಾಸಿಕ ಫಲಗಳು ಅಂತ ಹೇಳುವಾಗ, ಗೋಚಾರ ಫಲಗಳಲ್ಲಿ ಮಾಸದ ಫಲಗಳು ಅಂದರೆ ಸ್ವಲ್ಪ ಕಾಲಿಕ ಸಂಚಾರ ಮಾಡುವಂಥ ಗ್ರಹಗಳ ಸಂಚಾರವನ್ನು ನಾವು ನೋಡುವಾಗ, ಮಕರ ರಾಶಿಯಲ್ಲೇ 15ರ ನಂತರ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ. ಅಂದರೆ 5 ಪ್ರಧಾನ ಗ್ರಹಗಳು, ಅದರಲ್ಲಿ ಕೂಡ ರವಿ, ಶುಕ್ರ ಮತ್ತು ಬುಧ, ಕುಜ, ಚಂದ್ರ, ಈ 5 ಗ್ರಹ ಕೂಟಗಳು ರಾಶಿಯಲ್ಲೇ ಕೂಟವನ್ನು ನಿರ್ಮಾಣ ಮಾಡ್ತಾ ಇದೆ. ಮತ್ತು ಮೊದಲನೇ 15 ದಿನಗಳು ಅಂದರೆ ಜನವರಿ ಆರಂಭದಿಂದ 15ನೇ ತಾರೀಕುವರೆಗೂ ಯಾವ ರೀತಿ ಇರುತ್ತೆ, 15ರಿಂದ ಮಾಸಾಂತದವರೆಗೂ ಕೂಡ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಎಲ್ಲಿಯೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೀವು ಕಂಪ್ಲೀಟಾಗಿ ಕೇಳ್ತಾ ಇರ್ತೀರ ಮಕರ ರಾಶಿಯವರಿಗೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮಾಸ ಮಕರ ರಾಶಿಯವರಿಗೆ ಈ ಜನವರಿ ಮಾಸ ಆಗಿರುತ್ತೆ ಅಂತ ಹೇಳಬಹುದು. ಯಾಕಂದರೆ ಇಲ್ಲಿ ಮೊದಲನೇ 15 ದಿನಗಳು ರವಿ, ಕುಜ, ಶುಕ್ರ, ಬುಧ ಮತ್ತು ಚಂದ್ರ, ಈ 5 ಗ್ರಹಗಳು ಕೂಡ ವ್ಯಯಸ್ಥಾನಕ್ಕೆ ಬರುವಂಥ ಬಿಡಿ ಚಂದ್ರ 2.5 ದಿನಗಳಕ್ಕೊಮ್ಮೆ ಬದಲಾಗ್ತಾ ಇರ್ತಾರೆ. ಬಟ್ ಪ್ರಧಾನವಾಗಿ ಈ ವ್ಯಯಸ್ಥಾನಕ್ಕೆ ಬಂದಿರುವಂತಹ ಶುಕ್ರ ಆಗಿರ್ಬೋದು, ವ್ಯಯಸ್ಥಾನದಲ್ಲಿರುವಂತಹ ಬುಧ ಆಗಿರ್ಬೋದು, ವ್ಯಯ ಭಾವದಲ್ಲಿರುವಂತಹ ರವಿ, ಕುಜ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ ನಾವು ಮುಂಚಿತವಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೇ ವ್ಯಯಸ್ಥಾನ 12ನೇ ಭಾವ ಅಂತ ಹೇಳಿದ್ರೇ ಇದರಲ್ಲಿ ಖರ್ಚುಗಳನ್ನು ಸೂಚಿಸುತ್ತೆ. ಮಾಡುವಂತಹ ಹಣ ನಷ್ಟ, ಹಣ ಖರ್ಚು, ದುಂದು ವೆಚ್ಚಗಳು, ಪ್ರಯಾಣಗಳು, ವಿಲಾಸಮಯವಾಗಿರುವಂತಹ ಜೀವನವನ್ನು ಸೂಚಿಸುತ್ತೆ.
ಅದೇ ರೀತಿ ಇಲ್ಲಿ ಆರೋಗ್ಯದ ಮೇಲೆ ಮಾಡುವಂತಹ ಖರ್ಚುಗಳನ್ನು ಸೂಚಿಸುತ್ತೆ. ಅದೇ ರೀತಿ ತೀರ್ಥಯಾತ್ರೆಗಳು, ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಕೂಡ ಸೂಚಿಸುತ್ತೆ. ಬಟ್ ಆಯಾ ಗ್ರಹಗಳ ಆಧಾರದ ಮೇಲೆ ನಾವು ಯಾವ ರೀತಿ ಖರ್ಚುಗಳಿರುತ್ತೆ, ಯಾವ ರೀತಿ ಈ ಖರ್ಚುಗಳನ್ನು ನೋಡಬೇಕಾಗಿರುತ್ತೆ ಅಂತ ನೋಡಿದಾಗ ಫಸ್ಟ್ 15 ಡೇಸ್ ಫುಲ್ ಆಫ್ ಎಕ್ಸ್ಪೆನ್ಸಸ್ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ. ಪ್ರತಿ ಒಂದು ವಿಷಯದಲ್ಲಿಯೂ ಕೂಡ ಖರ್ಚು ಅನ್ನೋದು ವಿಪರೀತವಾಗಿರುತ್ತೆ. ಈ ಮುಖ್ಯವಾಗಿ ವ್ಯಯ ಭಾವ ಅಂತ ಹೇಳಿದ್ರೇ ದೂರ ಪ್ರಾಂತವಾಗಿ ಮಾಡುವಂತಹ ಪ್ರಯಾಣಗಳ ಮುಖಾಂತರ ಖರ್ಚಾಗಬಹುದು, ಪುಣ್ಯಕ್ಷೇತ್ರ ಸಂದರ್ಶನಗಳ ಮುಖಾಂತರ ಖರ್ಚಾಗಬಹುದು, ಆರೋಗ್ಯಕ್ಕೋಸ್ಕರ ಅಥವಾ ಮನೆಯಲ್ಲಿರುವಂತಹ ಹಿರಿಯರ ಆರೋಗ್ಯಕ್ಕೋಸ್ಕರ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಆಗಿರಬಹುದು. ಇದೇ ಸಂದರ್ಭದಲ್ಲಿ 15 ದಿನಗಳಲ್ಲಿ ಕೆಲವೊಂದು ಸಾರಿ ನಮ್ಮ ತೀರ್ಮಾನಗಳು ನಾವು ತಗೊಳ್ಳದೆ ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕಾಗಿರುತ್ತೆ. ಅಂದರೆ ಅವ್ರು ಕೊಡಬೇಕು, ನಾವಿಲ್ಲಿ ಖರ್ಚು ಮಾಡಬೇಕು ಅನ್ನುವ ರೀತಿಯಲ್ಲಿ ಸಮ್ ಟೈಮ್ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ಸ್ ಸಮ್ ಎಕ್ಸ್ಪೆನ್ಸಸ್ ಮಾಡುವಾಗ. ಸೊ ಈ ರೀತಿ ಇರುತ್ತೆ. ಅಂದರೆ ಒಂದು ರೀತಿ ಔಟ್ಗೋಯಿಂಗ್ ಜಾಸ್ತಿ ಇರುತ್ತೆ, ಔಟ್ಫ್ಲೋ ಜಾಸ್ತಿ ಇರುತ್ತೆ. ಇನ್ಫ್ಲೋ ಅನ್ನೋದು ಸಾಧಾರಣವಿರುತ್ತೆ, ಬಟ್ ಔಟ್ಫ್ಲೋ ಅನ್ನೋದು ವಿಪರೀತವಾಗಿರೋದ್ರಿಂದ ಸಾಲಗಳು ಮಾಡುವಂತಹ ಸಂದರ್ಭಗಳು ಕೂಡ ಬರಬಹುದು. ಇನ್ನು ಮುಖ್ಯವಾಗಿ ಕುಜನ ನೋಡಿದ್ರೆ ಚತುರ್ಥ ಲಾಭಾಧಿಪತಿ, ಮಕರ ರಾಶಿಗೆ ನೋಡಿದ್ರೆ ಚತುರ್ಥ ಲಾಭಾಧಿಪತಿ ಆಗಿರ್ತಾರೆ. ಅಂದರೆ ಚತುರ್ಥ ಸ್ಥಾನ, ಮಾತೃಸ್ಥಾನ, ಲಾಭಸ್ಥಾನ, 11ನೇ ಸ್ಥಾನ, ಈ ಎರಡೂ ಸ್ಥಾನಗಳಿಗೆ ಅಧಿಪತಿಯಾಗಿರುವಂತಹ ಮಕರ ರಾಶಿಯವರಿಗೆ ಕುಜ ಬಂದು ಇವರು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋ ಕಾರಣದಿಂದ ನೋಡಿ, ಎಗೈನ್ ವ್ಯಯಸ್ಥಾನದಲ್ಲಿ ಮಾಡುವಂತಹ ಕಾರಣದಿಂದ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಇರಲಿ, ಅಥವಾ ತಾಯಿ ಆರೋಗ್ಯಕ್ಕೋಸ್ಕರ ಹಾಸ್ಪಿಟಲ್ಗೆ ಎಕ್ಸ್ಪೆಂಡಿಚರ್ಸ್ ಮಾಡೋದಾಗಿರ್ಬೋದು, ಅಥವಾ ರೆಗ್ಯುಲರ್ ಫಾಲೋಅಪ್ಸ್ಗೋಸ್ಕರ, ಅಥವಾ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವರಿಗೆ ಇತ್ಯಾದಿ ವಿಷಯಗಳಿಗೋಸ್ಕರ ಹಾಸ್ಪಿಟಲ್ ಚೆಕಪ್ಸು, ಮೆಡಿಸನ್ನು ಇತ್ಯಾದಿ ವಿಷಯಗಳಿಗೋಸ್ಕರ ಅನಾರೋಗ್ಯ ಸಮಸ್ಯೆಗಳಿಂದ ಬರಬಹುದು. ಇನ್ನು ಚತುರ್ಥ ಸ್ಥಾನ ಅಂದರೆ ಮನೆ ವಾಹನಗಳ ಸ್ಥಾನ ಅಂತ ಹೇಳ್ತಿರ್ತೀವಿ. ವಾಹನಗಳು, ಯಂತ್ರಗಳು, ಪರ್ಟಿಕ್ಯುಲರ್ ಆಗಿ ನಿಮಗೆ ಆದಾಯವನ್ನು ನಿಮ್ಮ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಈ ಸಂದರ್ಭದಲ್ಲಿ ಸಡನ್ನಾಗಿ ನಿಮ್ಮ ಮೆಷಿನರಿ ಏನಿದೆಯೋ ಏನೋ ಸ್ವಲ್ಪ ಸರ್ವಿಸ್ಗೆ ಬರೋದು, ಸ್ವಲ್ಪ ಸ್ಟಾಪ್ ಆಗೋದು, ಅದಕ್ಕೆ ರಿಪೇರಿ ಮಾಡಬೇಕಾಗಿರುವಂತಹ ಸಂದರ್ಭಗಳು ಬರೋದು, ಅದಕ್ಕೋಸ್ಕರ ಖರ್ಚು ಮಾಡುವಂತಹ ಸಂದರ್ಭಗಳು. ನೀವು ರೆಗ್ಯುಲರಾಗಿ ವಾಹನಗಳು ಅಂದರೆ ಮನೆಯಲ್ಲಿರುವಂತಹ ವಾಹನಗಳು, ನಿಮ್ಮ ಪ್ರಯಾಣಕ್ಕೋಸ್ಕರ ಯೂಸ್ ಮಾಡುವಂತಹ ವೆಹಿಕಲ್ಸ್ ಸಡನ್ನಾಗಿ ಕೈ ಕೊಡೋದು, ಅಥವಾ ಅದಕ್ಕೆ ಸರ್ವಿಸಿಂಗ್ ಮಾಡಿ ಅದಕ್ಕೆ ರಿಪೇರಿಗಳಿಗೋಸ್ಕರ ಖರ್ಚು ಮಾಡುವಂತಹ ಸಂದರ್ಭ. ಚತುರ್ಥ ಭಾವ ಅಂದ್ರೇ ಅದಲ್ವಾ. ಈ ರೀತಿ ಕೆಲವೊಂದು ಖರ್ಚುಗಳು ಅನ್ನೋದು ಮೊದಲನೇ 15 ದಿನಗಳಲ್ಲಿ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕೆಲವೊಂದು ಹಣ ಕೊಟ್ಟಿರುವಂತಹ, ಸಾಲಗಳು ನೀಡಿರುವಂತಹ ವ್ಯಕ್ತಿಗಳ ಒತ್ತಡದಿಂದ ಆಗಿರ್ಬೋದು, ಅಥವಾ ನೀವು ಕಮಿಟ್ಮೆಂಟ್ ಆಗಿರ್ಬೋದು, ಕೆಲವೊಂದು ಸಾಲಗಳನ್ನು ತೀರಿಸಲೇಬೇಕು. ಯಾಸ್ ಕಮಿಟೆಡ್, ಜನವರಿಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡಲೇಬೇಕು, ಆ ಮಾತನ್ನು ಉಳಿಸ್ಕೋಬೇಕು ಅನ್ನುವಂತಹ ಬರದಲ್ಲಿ ಕೆಲವೊಂದು ಸ್ಥಿರಾಸ್ತಿಗಳನ್ನು ಮಾರಿ ಆದರೂ ಸರಿ ನೀವು ಸಾಲಗಳನ್ನು ತೀರಿಸುವಂತಹ ಇದು ಬರುತ್ತೆ ಈ 15 ದಿನಗಳ ಕಾಲ. ಈ ಕೆಲವೊಂದು ಸಂದರ್ಭಗಳು ಯಾವ ರೀತಿ ಬರುತ್ತಂದರೆ, ಸಮ್ಟೈಮ್ ಎಲ್ಲನೂ ಚೆನ್ನಾಗಿದೆ, ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಇದ್ದಾಗ ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಅಣ್ಣ ತಮ್ಮಂದರು, ಸಹೋದರರ ಮೂಲಕ ಅವ್ರಿಗೋಸ್ಕರ ಹಣ ಖರ್ಚು ಮಾಡೋದಾಗಿರಬಹುದು, ಅಥವಾ ಈ ಕೆಲವೊಂದು ಸೆಲ್ಫ್ ಮೇಡ್ ಮಿಸ್ಟೇಕ್ಸ್ ಅಂತ ಹೇಳ್ತೇವೆ, ಸ್ವಯಂಕೃತ ಅಪರಾಧಗಳಿಂದ ಮಾಡಿರುವಂತಹ ಮಿಸ್ಟೇಕ್ಸಿಂದ ಸುಮ್ಮನೆ ಹಣ ಅನ್ನೋದು ನೀರಿನ ಥರ ಖರ್ಚಾಗ್ತಾ ಇರುತ್ತೆ ಈ 15 ದಿನಗಳ ಕಾಲ. ಸೊ ಖರ್ಚಿನ ಸ್ಥಾನ ಕುಜ ಇರೋದರಿಂದ, ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿ ಕುಜ ಸ್ವಲ್ಪ ಕೋಪಕ್ಕೆ, ಆವೇಶಕ್ಕೆ ಕಾರಕ ಆಗಿರೋದ್ರಿಂದ ತಗೊಂಡಿರ್ತೀರ, ಬಟ್ ಪೇ ಮಾಡೋವಾಗ ಬೈಕೊಂಡು ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮಾತಿನ ಬರದಲ್ಲಿ ಅಂದರೆ ಯಾರಿಗಾದ್ರೂ ಅಷ್ಟೇ ಸ್ವಲ್ಪ ಹಣ ಖರ್ಚಾಗ್ತಾ ಇದೆ ಅಂದರೆ ಸ್ವಲ್ಪ ಮನಸ್ಸಿಗೆ ಬಾಧೆ ಆಗ್ತಾ ಇರುತ್ತೆ. ಬಟ್ ಆಪೋಸಿಟ್ ಇರುವಂತಹ ಏನಾದರೂ ರಿಪೇರಿ ಮಾಡಿಸ್ಬೇಕು ಅಂದ್ಕೊಂಡ್ರೂ ಯು ಆರ್ ಥಿಂಕಿಂಗ್ ಲೈಕ್ 1,000-2,000ದಲ್ಲಿ ರೆಡಿ ಆಗುತ್ತೆ ಅಂದ್ಕೊಂಡಿರ್ತೀರ. ಬಟ್ ಅಲ್ಲಿ ಹೋದ್ಮೇಲೆ ಇದು ಹೋಗಿದೆ, ಅದು ಹೋಗಿದೆ, ಆ ಪಾರ್ಟ್ ಚೇಂಜ್ ಮಾಡಬೇಕು ಅಂತ ಅಂದಾಗ ಒಂದು ರೀತಿ ಕೋಪ ನೆತ್ತಿಗೆ ಇರುತ್ತೆ. ಆ ಸಂದರ್ಭದಲ್ಲಿ ಮಾತಿನ ಬಗ್ಗೆ ಸ್ವಲ್ಪ ಗಮನ ಇರಲಿ, ಸ್ವಲ್ಪ ಕೋಪವನ್ನು ಉಂಟು ಮಾಡ್ತಾ ಇರುತ್ತೆ ಕುಜ 12ನೇ ಮನೆ ಸಂಚಾರದಿಂದ. ಇನ್ನು ದಶಮಾಧಿಪತಿ, ಈ ವೃತ್ತಿ ಉದ್ಯೋಗ ಸ್ಥಾನಕ್ಕೆ ಇದು ದಶಮರಾಶಿಗೆ ದಶಮಾಧಿಪತಿ ಯೋಗಕಾರಕ ಶುಕ್ರ ಇಲ್ಲಿ ವ್ಯಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ.
ಈ ವ್ಯಯಸ್ಥಾನಕ್ಕೆ ಶುಕ್ರ ಇರೋದರಿಂದ ಏನಪ್ಪ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಬಿಸ್ನೆಸ್ ವೃತ್ತಿ ಉದ್ಯೋಗಗಳಲ್ಲಿ ಅಭಿವೃದ್ಧಿಗೋಸ್ಕರ ಮಾಡುವಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಹೊಸದಾಗಿ ಸಿಬ್ಬಂದಿಯನ್ನು ನೇಮಕ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಹೊಸ ಇನ್ಫ್ರಾಸ್ಟ್ರಕ್ಚರ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಪೇಂಟ್ ಮಾಡಿಸೋದಾಗಿರ್ಬೋದು, ಅಥವಾ ಮೆಷಿನರಿನ ಚೇಂಜ್ ಮಾಡೋದಾಗಿರ್ಬೋದು. ಅಂದರೆ ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ನ ಪರ್ಚೇಸ್ ಮಾಡೋದು. ಅದೇ ರೀತಿ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ಕಮಿಟ್ ಮಾಡಿರ್ತೀರ, ಅದು ನಿಮ್ಮ ಸಂಗಾತಿಯಾಗಿರ್ಬೋದು ಅಥವಾ ನಿಮ್ಮ ಸಹೋದರಿಯರಾಗಿರ್ಬೋದು, ಅವರ ವಿವಾಹಕ್ಕೋಸ್ಕರ ಆಗಿರ್ಬೋದು, ಆಭರಣಗಳನ್ನು ಪರ್ಚೇಸ್ ಮಾಡುವಂತಹ ಅಥವಾ ಅವರ ಅವಶ್ಯಕತೆಗಳಿಗೋಸ್ಕರ ಬಹುಮತಿಯ ರೂಪದಲ್ಲಿ, ಕಾಣಿಕೆಯ ರೂಪದಲ್ಲಿ ಅವ್ರಿಗೆ ಕೊಡುವಂತಹ ಗಿಫ್ಟ್ಸ್ ರೂಪದಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನು, ಅದು ಕಾಸ್ಟ್ಲಿ ಸ್ಯಾರಿ ಆಗಿರ್ಬೋದು, ಕಾಸ್ಟ್ಲಿ ವಾಚ್ ಆಗಿರ್ಬೋದು, ಕಾಸ್ಟ್ಲಿ ಆಭರಣಗಳಾಗಿರ್ಬೋದು, ಅದಕ್ಕೆ ನೀಡಲೇಬೇಕು ಅನ್ನುವಂತಹ ಸಂದರ್ಭಗಳು ಈ 15 ದಿನಗಳ ಕಾಲ ಸ್ವಲ್ಪ ಖರ್ಚು ಜಾಸ್ತಿ ಮಾಡಿಸ್ತಾ ಇರುತ್ತೆ. ನಾವು ಹೊಸ ವಾಹನ ಪರ್ಚೇಸ್ ಮಾಡೋಣ, ಇನ್ನೇನು ರಿಪೇರಿಗೆ ಬಂದಿದೆ, ಕುಜನ ಮುಖಾಂತರ ರಿಪೇರಿಗೆ ಬಂದಿದೆ. ಶುಕ್ರ ಏನು ಮಾಡ್ತಾನೆ, ಇನ್ನು ಹಳೆ ಗಾಡಿ ತಗೊಂಡು ಇನ್ನೇನು ಮಾಡ್ತೀಯ, ಹೊಸ ಗಾಡಿ ಅದನ್ನು ಎಷ್ಟು ಬರುತ್ತೋ ಅದಕ್ಕೆ ತಗೊಂಡು ಹೊಸ ಗಾಡಿ ತಗೊಳ್ಳೋ ಅನ್ನೋ ರೀತಿಯಲ್ಲಿ ಬುದ್ಧಿಯನ್ನು ಕೊಡ್ತಾ ಇರ್ತಾರೆ. ಸೊ ಶುಕ್ರನ ಅನುಕೂಲದ ಮುಖಾಂತರ ಇಲ್ಲಿ ವಾಹನ ಬದಲಾವಣೆ ಅಥವಾ ಹೊಸ ವಾಹನವನ್ನು ಪರ್ಚೇಸ್ ಮಾಡುವಂತಹ ಕಾಲವನ್ನು ನೀಡ್ತಾ ಇರುತ್ತೆ. ಅದೇ ರೀತಿ ಮುಖ್ಯವಾಗಿ ಕೆಲವೊಂದು ಸ್ತ್ರೀ ಸಂಬಂಧ ವಿಷಯಗಳಲ್ಲ, ರಹಸ್ಯ ವಿಷಯಗಳು ಅಥವಾ ಈ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳು ಶುಕ್ರ ವ್ಯಯದಲ್ಲಿರುವಂತಹ ಕಾರಣದಿಂದ ಯಾರಿಗೂ ಗೊತ್ತಿಲ್ಲದೆ ಕೆಲವೊಂದು ಸೀಕ್ರೆಟ್ ಆಗಿ ಅವರಿಗೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಗಿಫ್ಟಾಗಿ ಕೊಡೋದಾಗಿರ್ಬೋದು, ಅಥವಾ ಕೆಲವೊಂದು ವ್ಯಕ್ತಿಗಳು ತಮ್ಮ ಈ ಸ್ನೇಹಿತರಿಗೆ, ಮದುವೆ ಆದಮೇಲೂ ಕೂಡ ಸ್ತ್ರೀ ಸ್ನೇಹಿತರು ಇರಬಹುದು ಜೀವನದಲ್ಲಿ ಅಲ್ವಾ, ಅವರಿಗೆ ಸೀಕ್ರೆಟ್ ಆಗಿ ಅವರಿಗೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಗಿಫ್ಟ್ ಮಾಡೋದು, ಅದಕ್ಕೋಸ್ಕರ ಖರ್ಚು ಮಾಡೋದು ಇತ್ಯಾದಿ ವಿಷಯಗಳನ್ನು ಕೊಡೋದಕ್ಕೆ ಶುಕ್ರ ಇಲ್ಲಿ ನೋಡಿ. ಅಂದರೆ ಎಲ್ಲಿ ನೋಡಿದ್ರೂ ಕೂಡ ಖರ್ಚುಗಳು ಅನ್ನೋದು, ಅದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಆರೋಗ್ಯಕ್ಕೂ ಯಾವುದೋ ಒಂದು ರೀತಿಯಲ್ಲಿ ಖರ್ಚುಗಳು ಅನ್ನೋದು ಇರುತ್ತೆ. ಇನ್ನು ರವಿ ಗ್ರಹಗಳಲ್ಲಿ ರಾಜ ಅಂತ ಕರೀತಾ ಇರುವಂತಹ ರವಿ ಅಷ್ಟಮಾಧಿಪತಿ, 8ನೇ ಮನೆಗೆ ಅಧಿಪತಿಯಾಗಿರುವಂತಹ ರವಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ನೋಡಿ, ಆದಾಯವಾದರೂ ಕರೆಕ್ಟ್ ಬರುತ್ತಾ ಅಂತ ಹೇಳಿದ್ರೆ ಗೌರ್ಮೆಂಟ್ ಪೇ ಮಾಡಬೇಕಾಗಿರುವಂತಹ ಟ್ಯಾಕ್ಸಸ್ ಎಲ್ಲ ಡಿಡಕ್ಟ್ ಮಾಡಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ, ನಿಮಗೆ ಬರಬೇಕಾಗಿರುವಂತಹ ಆದಾಯವೂ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಟ್ಯಾಕ್ಸ್ ಪೇ ಮಾಡಬೇಕು. ಟ್ಯಾಕ್ಸ್ ಪೇ ಮಾಡಬೇಕು ಗೌರ್ಮೆಂಟ್ ಅಂದ್ರೇ ಇಲ್ಲಿ ರವಿ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಟ್ಯಾಕ್ಸ್ ಡಿಡಕ್ಷನ್ಸು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಇತ್ಯಾದಿ ವಿಷಯಗಳನ್ನು, ಅಥವಾ ಏನಾದರೂ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಜಾಸ್ತಿ ಮೊತ್ತದಲ್ಲಿ ಟ್ಯಾಕ್ಸ್ ಪೇ ಮಾಡೋದು ಇತ್ಯಾದಿ ವಿಷಯಗಳಿಗೆ ಖರ್ಚು ಮಾಡೋದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಅವರ ಮುಂದಿನ ದಿನಗಳು, ಅವರ ಅವಶ್ಯಕತೆಗಳು, ಅವರ ಮೆಡಿಸನ್ನು, ಅವ್ರಿಗೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳು ಇತ್ಯಾದಿ ವಿಷಯಗಳಿಗೋಸ್ಕರ, ಆರೋಗ್ಯ ಮೆಡಿಸಿನ್ಗೋಸ್ಕರ ಖರ್ಚು ಮಾಡುವಂತಹ ಸಾಧ್ಯತೆ ರವಿ ಮುಖ್ಯವಾಗಿ ತಂದೆಯ ಗೆ ಬೇಕಾಗಿರುವಂತಹ ಕೆಲವೊಂದು ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಈ ಸಂದರ್ಭದಲ್ಲಿ ಇರುತ್ತೆ ಈ ರವಿಯ ಅನುಕೂಲ ಮುಖಾಂತರ. ಇನ್ನು ಇದೆಲ್ಲ ಓಕೆ, ಬಟ್ ರವಿ ವ್ಯಯಭಾವದಲ್ಲಿರೋದ್ರಿಂದ ನಿಮ್ಮ ಘನತೆಗೆ ಧಕ್ಕೆ ಬರಬಾರ್ದು. ನಿಮ್ಮ ಸ್ಥಿತಿಯನ್ನು ತೋರಿಸ್ಕೋಬೇಕು. ಪ್ರೆಸ್ಟೀಜ್ಗೋಗಿ ಈ ಕೆಲವೊಂದು ಸಣ್ಣ ಪುಟ್ಟ ಪಾರ್ಟಿಗಳಿಗೂ ಕೂಡ ವಿಪರೀತವಾಗಿ ವೆಚ್ಚ ಮಾಡೋದು ಅಷ್ಟು ಅನುಕೂಲ ಅಲ್ಲ. ನ್ಯೂ ಇಯರ್ ನಾವೇ ಸ್ಪಾನ್ಸರ್ ಮಾಡ್ತಾಯಿದ್ವಿ, ಎಲ್ಲೋದ್ರೂ ನೀವೇ ಪಾಕೆಟ್ ಓಪನ್ ಮಾಡಿ ಅಥವಾ ಫೋನ್ ಓಪನ್ ಮಾಡಿ ನೀವೇ ಪೇ ಮಾಡೋದು. ಯಾಕಂದರೆ ಒಬ್ಬೊಬ್ಬ ಎಷ್ಟು ಧಾರಾಳ ಮನಸ್ಸಪ್ಪ ಅನ್ನೋ ರೀತಿಯಲ್ಲಿ ಕ್ಷಣಿಕ ಮಾತ್ರ. ಬಟ್ ಆ ರೀತಿ ನೀವು ಪೇ ಮಾಡೋದ್ರಿಂದ ಕ್ರೆಡಿಟ್ ಕಾರ್ಡ್, ಪ್ರತಿಯೊಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಸಾಲ ಅದನ್ನು ತೀರಿಸಬೇಕಾಗಿರೋದು ನೀವೇ ಆಗಿರ್ತೀರ. ಈ ವೆಚ್ಚಗಳನ್ನು ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದೇ ರೀತಿ ಬುಧ ವ್ಯಯಕ್ಕೆ ಬಂದಿರುವಂತಹ ಕಾರಣದಿಂದ, ಬುಧ ವ್ಯಯಸ್ಥಾನಕ್ಕೆ ಬಂದಿರುವಂತಹ ಕಾರಣದಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಬೇಕಾಗಿರುವಂತಹ ನೆಕ್ಸ್ಟ್ ಇಯರ್ಗೆ ಬೇಕಾಗಿರುವಂಥ ಅಡ್ಮಿಷನ್ಸ್ ಆಗಿರ್ಬೋದು, ಕೆಲವೊಂದು ವ್ಯಕ್ತಿಗಳು ನೆಕ್ಸ್ಟ್ ಇಯರ್ಗೆ ಮಾಡಬೇಕಾಗಿರುವಂತಹ ಕೆಲವೊಂದು ಅವ್ರಿಗೆ ಬೇಕಾಗಿರುವಂತಹ ಗ್ಯಾಡ್ಜೆಟ್ಸ್ ಪರ್ಚೇಸ್ ಮಾಡೋದು, ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋದು. ಬುಧ ಅಲ್ವಾ, ಇವರು ಸ್ವಲ್ಪ ವಿದ್ಯಾಕಾರಕ ಆಗಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಕೆಲವೊಂದು ಸ್ಟೇಷ್ನರಿ ಆಗಿರ್ಬೋದು, ಈ ರೀತಿ ಖರ್ಚು ಪ್ರತಿಯೊಂದು ವಿಷಯದಲ್ಲಿ ಖರ್ಚು. ಈ ಖರ್ಚುಗಳನ್ನು ಯಾವ ರೀತಿ ನೀವು ಸಾಲಗಳು ಮಾಡಿಕೊಳ್ಳದೆ ಇರುವಂತಹ ಆದಾಯದಲ್ಲಿ ನೀವು ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಖರ್ಚಂತೂ ನಿಲ್ಲಲ್ಲ, ಬಟ್ ಆದಾಯವಂತೂ ನಿಲ್ಲಲ್ಲ. ಬಟ್
ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬೋದು. ಯಾಕಂದರೆ 4 ಗ್ರಹಗಳು ವ್ಯಯ ಸ್ಥಾನಕ್ಕೆ ಬಂದಿದೆ. ಸೊ ಆದ್ದರಿಂದ ಈ ಟೈಮಲ್ಲಿ ಔಟ್ಫ್ಲೋ ಜಾಸ್ತಿ ಇರುತ್ತೆ, ಬಟ್ ಇನ್ಫ್ಲೋ ಅನ್ನೋದು ಯು ಹ್ಯಾವ್ ಟು ವೆಯ್ಟ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಸಾಲಗಳಿಗೆ ಮತ್ತು ಕ್ರೆಡಿಟ್ ಕಾರ್ಡ್ಗಳಿಗೆ ಸ್ವಲ್ಪ ದೂರ ಇರೋದು ಈ 15 ದಿನಗಳು ಸ್ವಲ್ಪ ಒಳ್ಳೆಯದು. ಇನ್ನು 15ರ ನಂತರ ಕೂಡ ಇದೇ ರಾಶಿಯಲ್ಲೇ ಪಂಚಗ್ರಹ ಕೂಟ ನಿರ್ಮಾಣ ಆಗ್ತಾಯಿದೆ. ಅಂದರೆ 12ನೇ ಮನೆಯಲ್ಲಿರುವಂತಹ ಒಂದೊಂದು ಗ್ರಹ ಸ್ಲೋಲಿ ರಾಶಿಗೆ ಬರ್ತಾ ಇರುತ್ತೆ. ಯೋಗಕಾರಕ ಶುಕ್ರ ರಾಶಿಗೆ ಬರ್ತಾ ಇದೆ. ಯೋಗಕಾರಕನಾಗಿರುವಂತಹ ಶುಕ್ರ ಈ ಮಕರ ರಾಶಿಯವರೆಗೆ ಯಾವ ಸಂದರ್ಭದಲ್ಲಿ ಈ ರಾಶಿಯಲ್ಲೇ ಬರ್ತಾರೆ, ಜನ್ಮದಲ್ಲೇ ಬರ್ತಾರೆ, ಆ ಸಂದರ್ಭದಲ್ಲಿ ಹೊಸ ವಸ್ತ್ರಗಳು, ಸ್ತ್ರೀ ಸೌಖ್ಯ, ಹೊಸ ಸ್ತ್ರೀಯರಿಂದ ಪರಿಚಯಗಳಾಗಿರ್ಬೋದು, ಸ್ತ್ರೀಯರ ಮುಖಾಂತರ ಬೆಲೆ ಬಾಳುವಂಥ ವಸ್ತುಗಳನ್ನು ಗಿಫ್ಟಾಗಿ ಪಡೆಯಬಹುದು, ಸ್ತ್ರೀಯರಿಗೋಸ್ಕರ ನೀವು ಮಾಡುವಂತಹ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿರಬಹುದು, ಅಥವಾ ಅವರಿಗೆ ಉಡುಗೊರೆಯಾಗಿ ಕೆಲವೊಂದು ಆಭರಣಗಳನ್ನು ಪರ್ಚೇಸ್ ಮಾಡುವಂತಹ ವಿಷಯಗಳು, ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಸಂಗಾತಿಗೆ ಕೆಲವೊಂದು ವಿಷಯಗಳನ್ನು, ಉಡುಗೊರೆಗಳನ್ನು ಗಿಫ್ಟಾಗಿ ಕೊಡೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಹೊಸ ವಾಹನಗಳನ್ನು ಪರ್ಚೇಸ್ ಮಾಡೋದಕ್ಕೆ, ಹೊಸ ಗ್ಯಾಡ್ಜೆಟ್ಸ್ ಪರ್ಚೇಸ್ ಮಾಡೋದಕ್ಕೆ, ಈ ಸಂದರ್ಭದಲ್ಲಿ ಕೆಲವೊಂದು ಆಫರ್ಸ್ ಅಂತ ಕೆಲವೊಂದು ವಿಷಯಗಳಲ್ಲಿ ಕಮ್ಮಿ ಅಂತ ಹೇಳಿಬಿಟ್ಟು ನಿಮ್ಮ ವಿಷಯಕ್ಕೆ ಬರೋದರಿಂದ ಈ ಸಂದರ್ಭದಲ್ಲಿ ಹೊಸ ವಸ್ತುಗಳ ಪರ್ಚೇಸ್ ಮಾಡೋದಕ್ಕೆ ಶುಕ್ರ ಲಗ್ನಕ್ಕೆ ಅಂದರೆ ರಾಶಿಗೆ ಬಂದ ಮೇಲೆ ನಡೀತಾ ಇರುತ್ತೆ. ಇನ್ನು ಕುಜ ರಾಶಿಯಲ್ಲೇ ಬಂದಾಗ ಏನಪ್ಪ ಅಂದರೆ ಪರ್ಟಿಕ್ಯುಲರ್ ಆಗಿ ಇಷ್ಟು ದಿನಗಳ ಕಾಲ ಬೇರೆಯವರ ಅಂಡರಲ್ಲಿರುವಂತಹ ನಿಮ್ಮ ಆಸ್ತಿ, ಅಥವಾ ಇಷ್ಟು ದಿನಗಳ ಕಾಲ ಅವರ ಹೆಸರಲ್ಲೇ ಇದ್ದು ನಿಮ್ಮ ಹೆಸರಿಗೆ ಬದಲಾವಣೆಗೆ ಮಾಡಿಕೊಳ್ಳದೇ ಇರುವಂತಹ ಆಸ್ತಿ ನಿಮ್ಮ ಕಂಟ್ರೋಲ್ಗೆ ಅಥವಾ ನಿಮ್ಮ ಹೆಸರಿಗೆ ಬದಲಾಯಿಸುವಂತಹ ಚಾನ್ಸಸ್ ಇರುತ್ತೆ. ಈ ವಿಷಯದಲ್ಲಿ ಈ ಥರ ಸೆಟಲ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೂ ಜಗಳಗಳು ಬೇಡ, ಯಾಕೆ ಸಂಬಂಧಗಳನ್ನು ಹಾಳಾಗುತ್ತೆ ಅನ್ನುವಂಥ ವಿಷಯಗಳಲ್ಲಿ, ಈ ವಿಷಯಗಳಲ್ಲಿ ಮಾತುಕತೆ ಆಡೋದಕ್ಕೆ ನಿಮ್ಮ ಬ್ಲಡ್ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಸಹೋದರರಾಗಿರ್ಬೋದು, ಕೆಲವೊಂದು ವಿಷಯಗಳು ಪ್ರಾಪರ್ಟಿ ನಿಮ್ಮ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದಕ್ಕೆ ಅವರು ಸಹಕಾರ ನೀಡ್ತಾರೆ. ರಿಯಲ್ ಎಸ್ಟೇಟ್ ವಿಷಯಗಳಾಗಿರ್ಬೋದು, ಒಂದು ಪ್ಲ್ಯಾನ್ ಪರ್ಚೇಸ್ ಮಾಡೋದಕ್ಕಾಗಿರಬಹುದು, ಕೆಲವೊಂದು ಸೆಟಲ್ಮೆಂಟ್ ಮುಖಾಂತರ ಆದಾಯ ಬರೋದಕ್ಕಾಗಿರ್ಬೋದು ಕುಜ ಅನುಕೂಲವಾಗಿದ್ದಾರೆ. ಇನ್ನು ಲಗ್ನ ರವಿ ಅಂತ ಹೇಳ್ತೀವಿ. ಲಗ್ನಕ್ಕೆ ಬಂದಿರುವಂತಹ ರವಿ ಇವರು ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ಏನಾದರೂ ನಿಮಗೆ ಇದರಲ್ಲಿ ನಿಮಗೆ ಎಲಿಜಿಬಿಲಿಟಿ ಬರುವಂತಹ ರೀತಿಯಲ್ಲಿ ಆಗಿರುತ್ತೆ. ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳಿಂದ ಧನಲಾಭವನ್ನು ಲಗ್ನದಲ್ಲಿ ಬಂದಿರುವಂತಹ ರವಿ ಇರುತ್ತೆ. ಇನ್ನು ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ನೋಡುವುದಾದರೆ ಈ ಬುಧ ಲಗ್ನಕ್ಕೆ ಬರೋದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಅಂತ ಹೇಳ್ಬೋದು. ಮುಂದಿನ ಪರೀಕ್ಷೆಗಳಿಗೆ ಬೇಕಾಗಿರುವಂಥ ಸನ್ನದ್ಧತೆ ಮಾಡ್ಕೊಳ್ಳೋದು ಅಥವಾ ರಿವಿಷನ್ ಮಾಡ್ಕೊಳ್ಳೋದು, ಜ್ಞಾಪಕ ಶಕ್ತಿ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಅನುಕೂಲವಿರುತ್ತೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ನೀವು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಏನಪ್ಪ ಅಂದರೆ ಈ ಯಾವ ಸಂದರ್ಭದಲ್ಲಿ ಈ ಪಂಚಗ್ರಹ ಕೂಟ ರಾಶಿಯಲ್ಲೇ ಬರ್ತಾ ಇದೆಯೋ, ಜನ್ಮ ಕುಜ ಆಗಿರ್ಬೋದು, ಜನ್ಮ ರವಿ ಆಗಿರ್ಬೋದು, ಸ್ವಲ್ಪ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಯಾವ ರೀತಿ? ಅಕಾಲ ಭೋಜನಂ ಅಂದರೆ ಬೆಳಗ್ಗೆ 8 ಗಂಟೆ ಮಾಡಬೇಕಾಗಿರೋ ಬ್ರೇಕ್ಫಾಸ್ಟ್ 12 ಗಂಟೆಗೆ ಮಾಡೋದಾಗಿರ್ಬೋದು, ಅಥವಾ 2 ಗಂಟೆಗೆ 1 ಗಂಟೆಗೆ ಮಾಡಬೇಕಾಗಿರೋ ಲಂಚ್ 5 ಗಂಟೆಗೆ ಮಾಡೋದು. ಈ ರೀತಿ ಟೈಮ್ ಬೀರಿ ಕೆಲವೊಂದು ವಿಷಯಗಳು, ನಿದ್ದೆ ಮಾಡೋದು, ರಾತ್ರಿ 2 ಗಂಟೆವರೆಗೂ ನಿದ್ದೆ ಮಾಡಿ ಬೆಳಗ್ಗೆ 10 ಗಂಟೆಗೆ ಎದ್ದೇಳೋದು ಇತ್ಯಾದಿ. ಯಾಕಂದರೆ ಇಲ್ಲಿ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ. ಸೊ ಆದ್ದರಿಂದ ನೀವು ಪರ್ಟಿಕ್ಯುಲರ್ ಆಗಿ ಈ ಟೈಮಲ್ಲಿ ಸ್ವಲ್ಪ ಬ್ರೈನ್ ಯೂಸ್ ಮಾಡಬೇಕಾಗಿರುತ್ತೆ. ನಾವು ಮಾಡುವಂತಹ ದೈವೋಪಾಸನೆ, ಮಂತ್ರೋಪಾಸನೆ ಇವೆಲ್ಲವೂ ಕೂಡ ಓಕೆ, ದೈವಾನುಗ್ರಹ, ಬಟ್ ಅದರಲ್ಲಿ ನಮ್ಮ ಬ್ರೈನ್ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗಿರುತ್ತೆ ಸ್ಟ್ರಿಕ್ಟಾಗಿ. ಯು ಹ್ಯಾವ್ ಟು ವೇಕಪ್ ಅಟ್ 5 o'clock ಅಂದರೆ 5 ಗಂಟೆಗೆ ಎದ್ದೊಳ್ಳೇಬೇಕು. ರಾತ್ರಿ 10 ಗಂಟೆಗೆ ಮಲಗಬೇಕು ಅಂದರೆ ಮಲ್ಕೊಳ್ಳೇಬೇಕು. ಈ ವಿಷಯಗಳಲ್ಲಿ ನಮ್ಮನ್ನು ನಾವು ಟ್ಯೂನ್ ಮಾಡಬೇಕಾಗಿರುತ್ತೆ. ಯಾರೋ ಬಂದು ಯಾವುದೋ ಒಂದು ಅನುಗ್ರಹ ನಮಗೆ ಮಾಡಲ್ಲ. ಸೊ ಈ ರೀತಿಯಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಮೋರ್ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ. ಮುಖ್ಯವಾಗಿ ಲಗ್ನಕ್ಕೆ ಕುಜ ಬರೋದರಿಂದ ಸ್ವಲ್ಪ ವಾಹನದಲ್ಲಿ ಹೋಗುವಾಗ ಫಾಸ್ಟ್ ಹೋಗೋದು ಬೇಡ. ಸ್ವಲ್ಪ ಹೊಡೆತಗಳು, ಸ್ವಲ್ಪ ಗಾಯಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಫೋನಲ್ಲಿ ಮಾತಾಡ್ತಾ ಗಾಡಿ ಚಲಾಯಿಸೋದು ಇತ್ಯಾದಿ ವಿಷಯಗಳಿಗೆ ದೂರ ಇರಬೇಕಾಗಿರುತ್ತೆ. ಆಹಾರದ ವಿಷಯದಲ್ಲಿ ಹೊರಗಡೆ ಏನು ಫುಡ್ ಸಿಗುತ್ತೆ ಆ ಸ್ಮೆಲ್ಗೆ ಟೆಂಪ್ಟ್ ಆಗಿ ಅಥವಾ ಆ ಕಲರ್ಗೆ ಟೆಂಪ್ಟ್ ಆಗಿ ಫುಡ್ ಪಾಯ್ಸನಿಂಗ್ ಆಗುವಂತಹ ಚಾನ್ಸಸ್ ಇದೆ. ಸೊ ಫುಡ್ ವಿಷಯದಲ್ಲಾಗಿರ್ಬೋದು, ವಾಟರ್ ವಿಷಯದಲ್ಲಾಗಿರ್ಬೋದು, ಈ ಮಾಸದಲ್ಲಿ ಸ್ವಲ್ಪ ಸ್ವಚ್ಛವಾಗಿರುವಂತಹ ಮನೆಯಲ್ಲಿರುವಂತಹ ಈ ಸಾತ್ವಿಕ ಆಹಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳು ಬರಬೇಕು ಅಂದರೆ ಈ ಮಾಸದಲ್ಲಿ ಬರುವಂತಹ
ಏಕಾದಶಿ ತಿಥಿಗಳಂದು, ಅದರಲ್ಲೂ ಕೂಡ ನಾಳೆ ಮುಕ್ಕೋಟಿ ಏಕಾದಶ ದಿನದಿಂದ ನೀವು ನೆಕ್ಸ್ಟ್ ಬರುವಂತಹ ಒಂದು ತಿಂಗಳ ಕಾಲ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದಾಗಿರ್ಬೋದು, ವಿಷ್ಣು ಆಲಯವನ್ನು ಸಂದರ್ಶನ ಮಾಡುವುದರಿಂದ ಆಗಿರಬಹುದು. ನಾಳೆ ಮುಕ್ಕೋಟಿ ಏಕಾದಶಿ ನಿಮ್ಮ ಆರೋಗ್ಯ ಸಹಕಾರ ಮಾಡಿದರೆ, ಉಪವಾಸ ಇರುವುದಕ್ಕೆ ಪ್ರಯತ್ನ ಮಾಡಿದರೆ, ಶ್ರೀ ಮಹಾವಿಷ್ಣುವಿನ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇದ್ದರೆ ಮಕರ ರಾಶಿಯವರಿಗೆ ಜನವರಿ ಮಾಸ ಒಂದು ರೀತಿ ಬರೆದಿಟ್ಟಿರುವಂತಹ ಮಾಸ. ಅದಕ್ಕೋಸ್ಕರ ನಿಮ್ಮನ್ನು ನೀವೇ ಕೆಲವೊಂದು ವಿಷಯಗಳಲ್ಲಿ ಬದಲಾಯಿಸ್ಕೋಬೇಕಾಗಿರುತ್ತೆ. ಸೆಲ್ಫ್ ಡಿಸಿಪ್ಲಿನನ್ನು, ಫುಡ್ ವಿಷಯದಲ್ಲಿ, ನಿದ್ದೆ ವಿಷಯದಲ್ಲಿ, ಈ ಕೆಲವೊಂದು ಬೆಳಗ್ಗೆ ನಿದ್ದೆ ಈ ವಿಷಯಗಳಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡ್ರೆ ಅದ್ಭುತವಾಗಿರುವಂತಹ ಮಾಸ ಮಕರ ರಾಶಿಯವರಿಗೆ ಜನವರಿ ಮಾಸ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ